29/4/2025 ಕೂಡಲ ಸಂಗಮದೊಳಗ ಒಂದು ಅನುಭವ ಮಂಟಪದೊಳಗ ಶ್ರೀ ಬಸವ ಜಯಂತಿ ಕಾರ್ಯಕ್ರಮ ನಡೆಸಿದರು. ಕರ್ನಾಟಕ ಸರ್ಕಾರದಿಂದ ಅಲ್ಲೊಂದು ಬಸವ ಜಯಂತಿ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದೊಳಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಲ್ಲಿನ ಶಾಸಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಯವರು, ಉಸ್ತುವಾರಿ ಸಚಿವರಾದ ಆರ್.ವಿ. ತಿಮ್ಮಾಪುರ ಅವರು, ಶಾಸಕರು ಎಲ್ಲರೂ ಇದ್ದರು. ಆ ಸಭೆಯೊಳಗ ಪರಮ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮಿಗಳು ಇವತ್ತು ನಮ್ಮ ಸಮಾಜದ ಮೂಲ ಗುರುಗಳಾದ ಹರಳಯ್ಯ ಹಾಗೂ ಕಲ್ಯಾಣಮ್ಮ ದಂಪತಿಗಳ ಬಗ್ಗೆ ಕಲ್ಯಾಣಮ್ಮನವರು ತಿಗಡಿಯೊಳಗ ಅವ್ರದ್ದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಿಜಗುಣಾನಂದ ಸ್ವಾಮಿಗಳು ಒತ್ತಾಯ ಮಾಡಿದರು. ಇವತ್ತದು ಯಾರಿಗೂ ನಮಗೂ ಸಹಿತ ಕಲ್ಪನೆ ಇರಲಿಲ್ಲ. ಆ ರೀತಿಯಾಗಿ ಪರಮ ಪೂಜ್ಯ ಶ್ರೀಗಳು ನಿಜಗುಣಾನಂದ ಸ್ವಾಮಿಗಳು ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಆ ವಿಷಯದ ಬಗ್ಗೆ ಅಷ್ಟೇ ಗಮನ ಹರಿಸಿ, ಇವತ್ತು ತಾವು ಯೂಟ್ಯೂಬ್ನಾಗ ಬಂದೈತಿ ನೋಡ್ರಿ ನೀವು ಯಾವ ರೀತಿಯಾಗಿ ಅವರು ಅಲ್ಲಿ ಸ್ವಾಮೀಜಿಯವ್ರಿಗೆ ಪ್ರಶ್ನೆ ಮಾಡಿದ್ರು, ಅಲ್ಲಿದ್ದಂಥ ಜನರಿಗೆ ಪರಿಚಯ ಮಾಡಿದ್ರು. ಅಂದ್ರೆ ನಿಜಗುಣಾನಂದ ಸ್ವಾಮಿಗಳು ಯಾವುದೋ ಒಂದು ವಿಷಯ ಹೇಳಿದಾರ, ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಂತ ಹೇಳಿದ್ರು ನನಗಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ ವಿಚಾರ ಮಾಡಿ ಎಲ್ಲರಿಗೂ ಕೇಳಿದ್ರು. ಅಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು. ಆದ್ರೆ ಮುಖ್ಯಮಂತ್ರಿಗಳು ಅದಲ್ಲ ಇನ್ನೂ ಬೇರೆ ಬೇರೆ ಅಂದಾಗ ಮತ್ತು ಅವರು ನಿಜಗುಣಾನಂದ ಸ್ವಾಮಿಗಳು ಹೇಳಿದ್ರು ಕಲ್ಯಾಣಮ್ಮನವರು ಅಂದ್ರೆ ಹರಳಯ್ಯನವರ ಧರ್ಮಪತ್ನಿ ಕಲ್ಯಾಣಮ್ಮನವರ ಕ್ಷೇತ್ರ ತಿಗಡಿ, ಬೈಲಹೊಂಗಲ ತಾಲೂಕ ಅಲ್ಲಿ ತಿಗಡಿ ಗ್ರಾಮದೊಳಗೆ ಮುಖ್ಯಮಂತ್ರಿಗಳು ಅದನ್ನು ಮಾಡ್ಲಿಕ್ಕೆ ಒಪ್ಕೊಂಡ್ರು. ಅದ್ರ ಜೊತೆಗೆ ಇನ್ನೂ ಒಂದು ವಿಚಾರ ಹೇಳಿದ್ರು. ಇವತ್ತು ಕಲ್ಯಾಣಮ್ಮನವರ ಬಗ್ಗೆ ಅವ್ರಿಗೆ ಅದು ಜ್ಞಾಪಿಸಿದ ಮ್ಯಾಗ ಇವತ್ತು ಹರಳಯ್ಯನವರ ಒಂದು ಎಂಥ ಗುರುಗಳಿದ್ರು, ಅವ್ರು ಯಾವ ರೀತಿ ತ್ಯಾಗ ಮಾಡಿದ್ರು ಅದ್ರ ಬಗ್ಗೆ ಹೇಳಿ, ಹರಳಯ್ಯನವರ ಮಗ ಹಾಗೂ ಮಧುವರಸ ಮಗಳು ಅಂದ್ರೆ ಹರಳಯ್ಯನವರು ಸಮಗಾರ ಜಾತಿಯವರು, ಆಮೇಲೆ ಮಧುವರಸ ಬ್ರಾಹ್ಮಣ ಜಾತಿಯವರು. ಇದನ್ನ ಬಸವಣ್ಣನವರು ಮುಂದೆ ನಿಂತು ಆಗಿನ ಕಾಲದಾಗ ಅಂತರ್ಜಾತಿ ವಿವಾಹ ಮಾಡಿ ಈ ಜಾತಿ ಅನ್ನೋದು ಹೋಗ್ಲಿಕ್ಕೆ ಅವರು ಶ್ರಮಿಸಿದ್ರು ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನೆನಪಿಸಿಕೊಟ್ರು. ಅದಕ್ಕಾಗಿ ಬಸವಣ್ಣನವರ ಕಲ್ಯಾಣ ಕ್ರಾಂತಿಗೆ ಕಾರಣೀಭೂತರಾದ ಶ್ರೀ ಶಿವಶರಣ ಸಮಗಾರ ಹರಳಯ್ಯನವರ ವಂಶಸ್ಥರಾದ ನಾವು ಹಿಂದುಳಿದ ಸಮಾಜದಿಂದ ಬಂದು ಇಲ್ಲಿಯವರೆಗೂ ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿ ಬದುಕನ್ನು ನಿರ್ವಹಿಸುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹಾಗೂ ಮೀಸಲಾತಿಗಳ ಹಕ್ಕುಗಳನ್ನು ಪಡೆಯಬೇಕಾಗಿದೆ. ಈಗ ನಮಗೆಲ್ಲ ಒಂದು ಸುವರ್ಣ ಅವಕಾಶ ಒದಗಿಸಿಕೊಟ್ಟಿದೆ. ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ SWD and SLP 2024 P1 ಬೆಂಗಳೂರು 3/12/2024 ಆದೇಶದಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಏಕಸದಸ್ಯ ವಿಚಾರಣಾ ಆಯೋಗದ ಆಧಾರದ ಮೇಲೆ ಸಮೀಕ್ಷೆಯನ್ನು ಬೆಂಗಳೂರು ನಗರ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ವಿಧಾನಸಭಾ ಕ್ಷೇತ್ರ, ಗ್ರಾಮ ಪಂಚಾಯಿತಿ ಎಲ್ಲ ಸ್ಥಳಗಳಲ್ಲಿಯೂ ಕೂಡ 101 ಜಾತಿಗಳ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಮತ್ತು ರಾಜಕೀಯ ಅವಕಾಶಗಳು ಮತ್ತು ಜನಸಂಖ್ಯೆಯ ಖಚಿತ ಮಾಹಿತಿಗಾಗಿ ಜಾತಿ ಜನಗಣತಿ ಗಣತಿವಾರು ಮನೆಗೆ ಬಂದಾಗ ತಾವೆಲ್ಲರೂ ತಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಸಹಕರಿಸಬೇಕು ಹಾಗೂ ನಿಖರವಾದಂಥ ಮಾಹಿತಿಯನ್ನು ಕೊಡಬೇಕು. 5/5/2025 ಒಳ ಮೀಸಲಾತಿ ಜಾತಿ ಜನಗಣತಿ ಸರ್ಕಾರದ ನಡೆಸಲಿದ್ದು ನಮ್ಮ ಸಮಾಜ ಬಾಂಧವರು ಅನುಕ್ರಮ ನಂಬರ್ 93 ಸಮಗಾರ ಎಂದು ಬರೆಸಬೇಕು. ಸಮಾಜ ಬಾಂಧವರು ಯಾವ ಊಹಾಪೋಹಗಳಿಗೆ ಕಿವಿಗೊಡದೆ ನಮ್ಮ ಮೂಲ ಕುಲಕಸಬಾದ ಚಮ್ಮಾರಿಕೆ ಅಂದ್ರೆ ಪಾದರಕ್ಷೆ ತಯಾರಿಕೆ ಅದನ್ನೇ ಬರೆಸಬೇಕು. ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಮುಖ್ಯಸ್ಥ ಮನೆಯೊಳಗಿದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಕಡೆಯಿಂದ ಸಂಪೂರ್ಣ ಮಾಹಿತಿಯನ್ನು ಕೊಡಿಸ್ರಿ. ಒಟ್ಟಾರೆಯಾಗಿ ಹೇಳುವುದಂದ್ರೆ ನಮ್ಮ ಜಾತಿ ಸಮಗಾರ, ಅನುಕ್ರಮ ಸಂಖ್ಯೆ 93, ಮೂಲ ಕುಲಕಸಬು ಚಮ್ಮಾರಿಕೆ, ಪಾದರಕ್ಷೆ ತಯಾರಿಕೆ. ಬಸವಣ್ಣನವರ ಕಲ್ಯಾಣ ಕ್ರಾಂತಿಗೆ ಕಾರಣೀಭೂತರಾದ ಈ ನಮ್ಮ ಶಿವಶರಣ ಸಮಗಾರ ಸಮಾಜ ಅದೇನಪ್ಪ ನಾವು ಹೇಳಿದ್ದೆಲ್ಲ ಒಂದು ಇತಿಹಾಸ ಐತಿ. ಅದರ ಆ ಪ್ರಕಾರ ಅಂತ ಒಂದು ಆ ಶಿವಶರಣರ ವಂಶಸ್ಥರಾದ ನಾವು ಸಮಗಾರ ಅಂದ್ರೆ ಚಮ್ಮಾರ ಸಮಾಜ ನಮ್ಮ ಕುಲಕಸಬು ಪಾದರಕ್ಷೆಗಳನ್ನು ಮಾಡುವುದಂತ ಈಗಾಗಲೇ ನಾ ಹೇಳಿದ್ದೀನಿ. ಇದರೊಳಗಿಂದ ನಮ್ಮ ಬಂದಂಥದ್ದು ನಮ್ಮ ಸಮಾಜ. ಇವತ್ತೇನು ಸನ್ಮಾನ್ಯ ಶ್ರೀ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಇವರ ನೇತೃತ್ವದೊಳಗೆ ಏನೊಂದು ಆಯೋಗ ಐತಿ, ಆ ಆಯೋಗದ ನಿಯಮಾನುಸಾರ ಸರ್ಕಾರನು ಒಂದು ಗಣತಿ ಮಾಡಲಿಕ್ಕೆ ಹಚ್ಚಿದ್ದರಿಂದ ಇವತ್ತು ನಮ್ಮ ಸಮಾಜದ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರತಕ್ಕಂಥ ನಮ್ಮ ಸಮಗಾರ ಸಮಾಜದವರು ಏನದಾರ ತಮ್ಮ ಇಡೀ ಕುಟುಂಬ
ಅಲ್ಲಿ ಎಷ್ಟು ಜನ ಇವತ್ತು ಅದು ಸರ್ಕಾರದವರು ಅಥವಾ ಗಣತಿದಾರರು ಮನೆಗೆ ಬಂದಾಗ ಏನ್ ಕೇಳ್ತಾರ, ಮನೆಯೊಳಗೆ ಮೂಲ ಕುಟುಂಬದ ಮುಖ್ಯಸ್ಥ, ಆಮೇಲೆ ಅಲ್ಲಿ ಮನೆಯಲ್ಲಿ ಬರ್ತಕ್ಕಂಥ ಜನರು ಅಲ್ಲಿ ಏನ್ ಕೇಳ್ತಾರ ಅಂದ್ರೆ ಅವ್ರದ್ದು ಮೂಲ ಕೇಳೋದು, ಪ್ರಥಮ ಕೇಳೋದು ಅವ್ರ ಜಾತಿ, ಆಮ್ಯಾಗ ಮೂಲ ಕೂಲ ಕಸಬು. ಇವತ್ತು ನಮ್ಮ ಜಾತಿ ಅಂದ್ರೆ ಸಮಗಾರ. ಎರಡನೇದು ಮೂಲ ಕೂಲ ಕಸಬು ಅಂದ್ರೆ ನಮ್ಮದು ಚರ್ಮಗಾರಿಕೆ. ಅಂದ್ರೆ ನಾವೆಲ್ಲ ನಮ್ಮದೆಲ್ಲ ನಮ್ಮ ತಂದೆಯವ್ರ ಕಾಲ, ನಮ್ಮ ಅಜ್ಜನ ಕಾಲ ಇರ್ಬೋದು, ಅವೆಲ್ಲ ನಾವು ಮನೆಯೊಳಗೆ ಪಾದರಕ್ಷೆಗಳನ್ನ ತಯಾರು ಮಾಡೋದು, ರಿಪೇರಿ ಮಾಡೋದು, ಮಾರಾಟ ಮಾಡುವಂತ ಮೂಲ ಕುಲಕಸ ನಮ್ಮದು. ಅದನ್ನ ಇರಬಹುದು, ಅದನ್ನು ಕೇಳ್ತಾರೆ ಇವತ್ತು ಸರ್ಕಾರದಿಂದ. ಅದು ಒಳ್ಳೆಯ ಒಂದು ಡಾಟಾ ಸಂಗ್ರಹಣೆ ಮಾಡತ್ತಾರ. ಅದಕ್ಕೆ ನಾವು ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ನಿಜವಾಗಿ ಆಮೇಲೆ ನಮಗೆ ಆರ್ಥಿಕ ಸ್ಥಿತಿ, ಮುಂದೆ ಅಲ್ಲಿ ನಮ್ಮ ಇನ್ಕಮ್ ಕೇಳ್ತಾರ, ಆಮೇಲೆ ನಮಗೆ ಜಮೀನು ಐತನ ಅಂತ ಕೇಳ್ತಾರ, ಆಮೇಲೆ ಜಮೀನು ಇದ್ರೆ ಸರ್ಕಾರದಿಂದ ತಗೊಂಡಿರೋ, ಸ್ವಂತ ತಗೊಂಡಿರೋ ಅಥವಾ ಸರ್ಕಾರಿ ಸೌಲಭ್ಯಗಳು, ಆಮೇಲೆ ಜಮೀನ್ದೊಳಗೆ ನೀರಾವರಿ ಸೌಲಭ್ಯನ ಐತೇನ ಅಂತ ಕೇಳ್ತಾರ. ನಮ್ಗಿರ್ತಕ್ಕ ಮನಿಗಳ ಬಗ್ಗೆ, ವಸತಿ ವ್ಯವಸ್ಥೆ ನಿಮ್ ಸ್ವಂತ ಸರ್ಕಾರದ್ದು, ಮನೆಗೆ ನೀರಿನ ಕುಡಿ ವ್ಯವಸ್ಥೆ ಐತಿಲ್ಲೋ, ಆಮೇಲೆ ಶೌಚಾಲಯ ಐತಿಲ್ಲೋ, ಇಂಥ ಎಲ್ಲ. ಆಮೇಲೆ ನಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನ್ ಕಲ್ತಾರ ನಮ್ಮ ಮನೆಯಾಗ. ಇವತ್ತು ನಮ್ಮ ಮನೆಯೊಳಗೆ ನಮ್ದೊಂದು ಕುಟುಂಬದೊಳಗೆ 5 ಜನ ಅದೀವಿ ಅಂದ್ರೆ ನಮ್ಮಲ್ಲಿ ಎಷ್ಟು ಜನರಿಗೆ ಮನೆಯೊಳಗೆ ವ್ಯವಸ್ಥೆ ಐತಿ, ಏನೇನೈತಿ ಅನ್ನೋದ್ರ ಬಗ್ಗೆ ಕೇಳ್ಯಾರ, ಶಿಕ್ಷಣದ ಬಗ್ಗೆ ಕೇಳ್ಯಾರ, ಆಮ್ಯಾಗ ಹಣಕಾಸಿನ ವ್ಯವಸ್ಥೆ ಏನು ಉತ್ತಮ ಐತೋ ಸಾಧಾರಣ ಐತೋ ಅನ್ನೋದ್ರ ಬಗ್ಗೆನೂ ಕೇಳಿದಾರ. ಆಮ್ಯಾಗ ಅದ ರೀತಿ ಕೊನೆಯದಾಗಿ ಏನ್ ಕೇಳ್ತಾರ, ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆನೂ ಕೇಳಿದಾರ. ನಿಮ್ಮ ಮನೆಯೊಳಗೆ ಮುಂದೆ ಯಾರೋ ಇದ್ರು, ಹಿಂದಿದ್ರು, ಈಗಿದ್ರು, ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರಸಭೆ ಅಥವಾ ಶಾಸಕರು ಇರ್ಬೋದು, ಅದರದ್ದು ಮಾಹಿತಿ ಕೇಳಿದಾರೆ. ಸಮಾಜ ಬಾಂಧವರಿಗೆ ತಮ್ಮ ಮುಖಾಂತರ ನಮ್ಮ ಸಮಾಜ ಬಾಂಧವರಿಗೆ ಮನವಿ ಮಾಡ್ಕೊಳಕ್ ಬಂದಿದ್ದಿಷ್ಟೇ. ನಾಳೆ 5ನೇ ತಾರೀಕಿಗೆ ಈ ಜಾತಿ ಜನಗಣತಿ ಬರ್ತಾರ. ಅವಾಗ ನಮ್ಮ ಸಮಗಾರ ಜಾತಿಯ ಪರಿಶಿಷ್ಟ ಜಾತಿಯ ಪಟ್ಟಿ ಒಳಗ ನಮ್ಮದು ಕ್ರಮ ಸಂಖ್ಯೆ 93, ಸಮಗಾರ ಜಾತಿಯ ಕ್ರಮ ಸಂಖ್ಯೆ 93. ಅದರ ಬಗ್ಗೆ ನಾವು ಹೆಚ್ಚಿನ ನಿಗಾ ವಹಿಸ್ಬೇಕು. ಅದರ ಬಗ್ಗೆ ಗಣತಿದಾರರು ಬಂದಾಗ, ಮನೆಗೆ ಬಂದಾಗ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ನಮ್ಮ ಮೂಲ ದಾಖಲೆಗಳನ್ನ ತೋರಿಸ್ಬೇಕು. ಅವ್ರ ಮೂಲ ದಾಖಲೆ ಅಂದ್ರೆ ನಮ್ಮದು ಮನೆಯೊಳಗೆ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ನಮ್ಮ ಕಡೆ ಏನ್ ದಾಖಲೆಗಳದ ಅವನ್ನ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಸರ್ಕಾರಕ್ಕೆ ನಿಖರವಾದ ಮಾಹಿತಿಯನ್ನ ಪೂರೈಸಬೇಕಂತೇಳಿ ನಮ್ಮ ಸಮಾಜದ ಜನರಿಗೆ ವಿನಂತಿ ಮಾಡಿಕೊಂಡು ತಮ್ಮ ಮುಖಾಂತರ ತಾವೆಲ್ಲ ಸ್ವಲ್ಪ ನಮ್ಮ ಸಮಾಜದ ಜನರಿಗೆ ಪ್ರಚಾರ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿ ನನ್ನ ಮಾತ. ತುಂಬಿದ ಸಭೆ ಒಳಗೆ ಹೇಳಿದ್ರಿ, ತಿಗಡಿ ಗ್ರಾಮವನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತಾವೇ ನೆನಪು ಮಾಡಿಕೊಂಡು ತಾವೇ ಅದನ್ನ ಆ ಸಭೆ ಒಳಗೆ ಹೇಳಿದ್ದಕ್ಕೆ ನಾವು ಕೂಡಲೇ ಈ ಉಸ್ತುವಾರಿ ಸಚಿವರು, ಬೆಳಗಾವದ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬರ್ತೈತಿ. ಅದಕ್ಕಾಗಿ ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ಬೆಳಗಾವಿ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ, ಆದೇಶ ಮಾಡಿ ಕೂಡಲೇ ತಿಗಡಿ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಬೇಕು, ಅಲ್ಲಿ ಹರಳಯ್ಯ ಮತ್ತು ಕಲ್ಯಾಣಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ನಮ್ಮ ಸಮಾಜದ ಪರವಾಗಿ ಒತ್ತಾಯ ಮಾಡುತ್ತೆ. ಸಮಗಾರ ಹರಳಯ್ಯ ಸಮಾಜ ಸಂಘದ ವತಿಯಿಂದ ಪರಮ ಪೂಜ್ಯ ಶ್ರೀಗಳಾದ ನಿಜಗುಣಾನಂದ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಿಂದುಳಿದ ವರ್ಗ ನಮ್ಮದು ಇದು ಪರಿಶಿಷ್ಟ ಜಾತಿ ಇಲ್ಲ, ನಮ್ಮದಕ್ಕೆ ಅದಕ್ಕೆ ಸಂಬಂಧ ಬರಲ್ಲ, ಅವ್ರದ್ದು ಬರಂಗಿಲ್ಲ. ಅವ್ರು ಹಿಂದುಳಿದ ಅವ್ರದ್ದು ಮಾಡ್ಯಾರ, ಇದು ನಮ್ಮದು ಪರಿಶಿಷ್ಟ ಜಾತಿ ಕೇವಲ. ಬೇರೆ ಅವ್ರದ್ದು ಹಿಂದುಳಿದ ವರ್ಗದ್ದು. ಈಗೇನು ಕೇಂದ್ರ ಸರ್ಕಾರದವರು ಮೊನ್ನೆ ಜಾತಿ ಗಣತಿ ಮಾಡ್ತೀವಿ ಅಂದಾರಲ್ಲ, ಆಮೇಲೆ ಇವರು ಮುಖ್ಯಮಂತ್ರಿಗಳು ಹೇಳಿದ್ರು ಜಾತಿ ಜನಗಣತಿ ಮಾಡ್ತೀವಿ ನಾವು ಅಂತೇಳಿ ವರದಿ ಕೊಡ್ತೀವಿ, ಬಹಿರಂಗ ಮಾಡ್ತೀವಿ ಅಂದ್ರು. ಬಟ್ ಅದು ನಮ್ಮದು SC/ST ಸಂಬಂಧ ಇಲ್ಲ, ಅದು ಹಿಂದುಳಿದ ಜಾತಿಗೆ ಸಂಬಂಧ. ನಾವು SC ಮಂದಿದು ನಮ್ಮದು 50ರಿಂದ 60 ಸಾವಿರ ಜನ ಇದೆ. 18ರಿಂದ 20 ಲಕ್ಷ ಇದೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯೊಳಗೆ 50ರಿಂದ 60 ಸಾವಿರ ಇದೆ. ಈಗ ಸರ್ಕಾರ ಒಂದು ಒಳ್ಳೆಯ ಒಂದು ನಿರ್ಣಯ ತಗೋತೀವಿ ಅಂತಾರೆ, ಇದನ್ನಾದ್ಮೇಲೆ ಏನಾಕೈತಿ ನೋಡ್ಬೇಕು. 5/5/2023ರಿಂದ 23/5/2023 3 ಹಂತದವರೆಗೆ ಇದು ನಡೆಯುತ್ತೆ. 1ನೇದ್ದು ಗಣತಿದಾರರು ಮನೆಗಳಿಗೆ ಬಂದು ಸಮೀಕ್ಷೆಯನ್ನ ಮಾಡ್ತಾರ. 2ನೇ ಹಂತದೊಳಗೆ 17ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಾವೇ ಖುದ್ದಾಗಿ ಮತಗಟ್ಟೆಗೆ ಹೋಗಿ ಅಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತ. 3ನೇ ಹಂತದ್ದು 20ನೇ ತಾರೀಕಿನಿಂದ 23 ಆನ್ಲೈನ್ದೊಳಗೆ ಭರ್ತಿ ಮಾಡೋದಾಗತ್ತ. ಆನ್ಲೈನ್ದೊಳಗೆ ಭರ್ತಿ ಮಾಡೋದು ಕಷ್ಟ ಸಾಧ್ಯ. ಅದಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಮನೆಗೆ ಗಣತಿ ಮಾಡ್ಲಿಕ್ಕೆ ಬಂದಾಗ ಎಲ್ಲರೂ ತಮ್ಮ ಸಂಪೂರ್ಣ ನಿಖರವಾದಂತ ನೈಜವಾದಂತ ಮಾಹಿತಿಯನ್ನು ಕೊಟ್ಟು ತಮ್ಮೆಲ್ಲರ ಮುಖಾಂತರ ಈ ಮಾಹಿತಿಯನ್ನ
ನಮ್ಮ ಎಲ್ಲ ಸಮಾಜ ಜನತೆಗೆ ತಲುಪಿಸಬೇಕು ಅಂತ ಹೇಳ್ತಾ ನಮ್ಮ ಅಧ್ಯಕ್ಷತೆ ಒಳಗೆ ಒಂದು ಕಮಿಟಿ ಮಾಡಿದ್ರು, ಅವರು ಶಿಫಾರಸ್ ಮಾಡಿದ್ರು ಬೊಮ್ಮಾಯಿ ಅವರು ಜಾರಿ ತಂದ್ರು. ಜಾರಿ ತಂದ ಸುಪ್ರೀಂ ಕೋರ್ಟ್ ಗೊತ್ತು, ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಮೀಸಲಾತಿ ಕೊಡ್ಬೇಕಂತ ಆದೇಶ ಮಾಡ್ತು. ಮುಂದೆ ಕರ್ನಾಟಕ ಸರ್ಕಾರದವ್ರು ಇವ್ರು ಜಾರಿ ಮಾಡಲಿಲ್ಲ. ಅದನ್ನ ಜಾರಿ ಮಾಡಬೇಕಾದ್ರೆ ನಿಖರವಾದ ಅಂಕಿ ಸಂಖ್ಯೆ ಬೇಕಂತೇಳಿ ಇದು ನಾಗಮೋಹನ್ ದಾಸ್ ಸಾಹೇಬ್ರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿಂದ ಅವ್ರಿಗೆ ದತ್ತಾಂಶ ಬೇಕಾದಲ್ಲಿ ಅದ್ರ ಪೂರ್ಣ ಮಾಹಿತಿ ಇಲ್ಲ. ಅದಕ್ಕೆ ಮನೆಗೆ ಇನ್ನೊಂದು ಸರ್ವೆ ಮಾಡೋನು. ಸರ್ವೆ ಮಾಡಿದ ನಂತರ ಸರ್ಕಾರ ಒಂದು ನಿರ್ಣಯ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಪ್ರಕಾರ ಒಂದು ಸಮಿತಿ ನೇಮಕ ಮಾಡಿದ್ದಾರೆ. ಆ ಪ್ರಕಾರ ಗಣತಿ ಪ್ರಾರಂಭ ಆಗ್ತದೆ. ಪರಿಶಿಷ್ಟ ಜಾತಿಯೊಳಗೆ ಇವತ್ತೇನ ನಿಮಗೂ ಗೊತ್ತೈತೆ ಅದು ನಾಗಮೋಹನ್ ದಾಸ್ ಅದಕ್ಕಿಂತ ಮೊದಲು ಸದಾಶಿವ ಯೋಗ ವರದಿ ಬಂತು. ಆಮ್ಯಾಗ ಇವರು ನಮ್ಮ ಯಾರು ಮಂತ್ರಿ